ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಅಜಿತ್ ನಾಯ್ಕ್ ಅವರ ಒಂದು ಹತ್ಯೆಯ ನಿರ್ಣಯದ ಸಲುವಾಗಿ ಒಂದು ಸಭೆ ಮಾಡ್ತಾಯಿದ್ದೇವೆ. 2018 ಜುಲೈ ತಿಂಗಳಲ್ಲಿ ನಮ್ಮ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರಾದಂಥ ಅಜಿತ್ ಎಂ ನಾಯ್ಕ್ ಅವರ ಕೊಲೆಯಾಗಿತ್ತು. ಆ ಕೊಲೆ ಒಂದು ಇಡೀ ನಗರಕ್ಕೆ ದಿಗ್ಭ್ರಮೆ ಉಂಟು ಮಾಡಿತ್ತು. ನಮಗೆ ಎಲ್ಲ ಹೋರಾಟಗಳಲ್ಲಿ ಮುಂದಾಳತ್ವ ವಹಿಸಿ ನಮ್ಮ ಜೊತೆ ನಿಲ್ತಿದ್ದರು. ಅಂಥವರಿಗೆ ನಾವು ಕಳೆದುಕೊಂಡಿದ್ದೇವೆ. ಅವರ ಒಂದು ಹತ್ಯೆಯ ಹಿನ್ನೆಲೆ ಪೊಲೀಸ್ ಇಲಾಖೆ, ನ್ಯಾಯಾಲಯ, ವಕೀಲರು ಎಲ್ಲರ ಒಂದು ಶ್ರಮದಿಂದ ಸಂಬಂಧಪಟ್ಟ ಆರೋಪಿಗೆ ಈಗಾಗಲೇ ಜೀವಾದಿ ಶಿಕ್ಷೆ ವಿಧಿಸಿದ್ದಕ್ಕೆ ನಾವು ನಮ್ಮ ಹೋರಾಟ ಸಮಿತಿ ಅವರ ಕುಟುಂಬಕ್ಕೆ ಒಂದು ಆದ ಅನ್ಯಾಯಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ಒಂದು ಕ್ರಮ ಆಗಿದೆ, ಒಂದು ಸರಿಯಾದ ರೀತಿಯಲ್ಲಿ ನ್ಯಾಯಾಲಯವನ್ನು ತೀರ್ಮಾನ ಕೈಗೊಂಡಿದೆ ಅಂತೇಳಿ ನಾವೆಲ್ಲರೂ ಅವರ ಕುಟುಂಬಕ್ಕೆ ಇನ್ನೂ ನಮ್ಮ ಪರವಾಗಿ ಅವರಿಗೆ ಇನ್ನೂ ಧೈರ್ಯ ತುಂಬುತ್ತೇವೆ. ಮುಂದಿನ ದಿನಗಳಲ್ಲೂ ಸಹ ನಮ್ಮ ಹೋರಾಟ ಸಮಿತಿ ಅವ್ರ ಜೊತೆ ಇರ್ತದೆ. ಅವರು ಏನು ನ್ಯಾಯ ಸಿಕ್ಕಿದೆ ಅದು ಸರಿಯಾದ ನ್ಯಾಯ ಇದೆ. ಅನ್ಯಾಯವಾಗಿ ಒಬ್ಬ ಹೋರಾಟಗಾರನು ಆ ಸಂದರ್ಭದಲ್ಲಿ ಕೊಲೆ ಆಗಿತ್ತು. ಆ ಕೊಲೆಯ ಒಂದು ಪರಿಣಾಮವಾಗಿ ಈಗಾಗಲೇ ಜಿಲ್ಲಾ ನ್ಯಾಯಾಧೀಶರು ಒಂದು ಸರಿಯಾದ ಕ್ರಮ ಕೈಗೊಂಡಿದ್ದಾರೆ. ಮುಂದೆ ಈ ರೀತಿ ಬೇರೆಗೂ ಯಾರಿಗೂ ಆ ರೀತಿ ಆಗಬಾರ್ದು, ಒಂದು ಅವರಿಗೆ ಸರಿಯಾದ ಒಂದು ಪಾಠ ಸಿಕ್ಕಿದೆ ಅಂತೇಳಿ ಈ ಸಭೆಯ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಷ್ಟು ಹೇಳಿ ನಮ್ಮ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಅವರಿಗೆ ಒಂದು ಬೆಂಬಲಿಸಿ ನಮ್ಮ 2 ಮಾತುಗಳನ್ನು ನಾನು ಮುಗಿಸ್ತೇನೆ. ಅಜಿತ್ ನಾಯ್ಕ್ ಅವರು ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರಾಗಿದ್ದರು ಹಾಗೂ ದಾಂಡೇಲಿ ತಾಲೂಕು ಆಗ್ಬೇಕಂತ ಹೇಳ್ಬಿಟ್ಟು ಬಹಳಷ್ಟು ಏನು ಹೋರಾಟ ಇತ್ತು. ಆ ಸಂದರ್ಭದಲ್ಲಿ ಅದರ ಮುಂದಾಳತ್ವವನ್ನು ವಹಿಸಿಕೊಂಡು ಈ ಊರಿಗೆ ಒಂದು ತಾಲೂಕು ಆಗುವಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನ ಮಾಡಿರ್ತಕ್ಕಂಥ ಅಜಿತ್ ನಾಯ್ಕರ ಒಂದು ಹತ್ಯೆ 26/7/2018 ಆಯ್ತು. ಆ ವಿಷಯವಾಗಿ ನ್ಯಾಯಾಲಯದಲ್ಲಿ ಸುದೀರ್ಘವಾಗಿ ವಿಚಾರಣೆ ನಡೆದು ಒಂದು ಒಳ್ಳೆಯವಾಗಿರ್ತಕ್ಕಂಥ ಜಜ್ಮೆಂಟ್ ಬಂತು. ಇದೇ ವಾರ ಒಂದು 4 ದಿವಸಗಳ ಹಿಂದೆ ಉತ್ತಮವಾಗಿರ್ತಕ್ಕಂಥ ಜಜ್ಮೆಂಟ್ ಬಂತು. ಆ ಒಂದು ಮೊದಲೇ ಆರೋಪಿಗೆ ಜೀವಾವಧಿ ಶಿಕ್ಷೆ ಒಂದು ವಿಧಿಸಿ ಅವನನ್ನು ಕಸ್ಟಡಿ ತೆಗೆದುಕೊಂಡ್ರು. ಆ ಮುಖಾಂತರ ಆ ಒಂದು ಪ್ರಕರಣ ಇತ್ಯರ್ಥ ಆಯಿತು. ಅದರಿಂದ ಇರ್ತಕ್ಕಂಥ ಸರ್ಕಾರಿ ವಕೀಲರ PP ಅವರ ಪರಿಶ್ರಮ ಬಹಳಷ್ಟಿದೆ. ಅವರು ಬಹಳಷ್ಟು ಪರಿಶ್ರಮದಿಂದ ಒಂದು ಪ್ರಕರಣವನ್ನ ಕೈ ತೆಗೆದುಕೊಂಡು ಸಂಪೂರ್ಣ ವಿಚಾರಣೆಯನ್ನು ಮಾಡಿ ಸಂಪೂರ್ಣ ಆರ್ಗ್ಯುಮೆಂಟ್ ಮಾಡಿದ್ರು. ಅದೇ ರೀತಿಯಾಗಿ ಎಲ್ಲ ಸಾಕ್ಷಿದಾರರು ಕೂಡ ಚೆನ್ನಾಗಿ ಅದರಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟರು. ಅದೇ ರೀತಿಯಾಗಿ ಒಂದು ನ್ಯಾಯಾಧೀಶರು ಕೂಡ ಬರ್ಬರವಾಗಿ ಹತ್ಯೆ ಆಗಿದ್ದು ಹೌದು ಅಂತ ಹೇಳ್ಬಿಟ್ಟು ಒಂದು ನ್ಯಾಯಾಧೀಶರು ಕೂಡ ಅದಕ್ಕೆ ಒಂದು 1ನೇ ಆರೋಪಿಯಿಂದ ಹತ್ಯೆ ಆಗಿದ್ದು ಹೌದು, ಮತ್ತೆ ಆ ಆರೋಪಿ ಒಂದು ಅವನಿಗೆ ಶಿಕ್ಷೆ ಆಗಿದೆ. ಆ ನಿಮಿತ್ತವಾಗಿ ಇವತ್ತಿನ ದಿವಸ ನಾವು ಈ ಒಂದು ಅಜಿತ್ ನಾಯ್ಕರ ಒಂದು ಆತ್ಮಕ್ಕೆ ಶಾಂತಿ ಸಿಕ್ತು. ಇವತ್ತು ಏನು ಅವರ ಒಂದು 8 ವರ್ಷಗಳಿಂದ ನಾವು ಏನು ಕಾಯ್ತಾ ಇದ್ದೀವಿ, ಸಾಕಷ್ಟು ಜನ ಕಾಯ್ತಾ ಇದ್ರು ಅದು ಏನಾಗ್ತೈತಿ ಅನ್ನುವಂಥ ವಿಷಯದ ಮೇಲೆ. ಆ ನಿಮಿತ್ತವಾಗಿ ನ್ಯಾಯಾಧೀಶರು ಕೊಡ್ತಕ್ಕಂಥ ಒಂದು ಶಿಕ್ಷೆಯಿಂದಾಗಿ ಒಂದು ಸಂಪೂರ್ಣವಾಗಿ ನಾವು ಇವತ್ತಿನ ದಿವಸ ಅಜಿತ್ ನಾಯ್ಕರ ನಾವು 7-8 ವರ್ಷಗಳಿಂದ 6 ವರ್ಷಗಳಿಂದ ನಾವು ಅವರು ಅಜಿತ್ ನಾಯ್ಕರ ಒಂದು ದಿನವನ್ನ ಆಚರಿಸ್ತಾ ಬಂದಿದ್ದೇವೆ. ಆ ಒಂದು ಆತ್ಮಕ್ಕೆ ಇವತ್ತು ಶಾಂತಿ ಸಿಕ್ತು. ಮತ್ತೆ ಹಿಂದೆ ಇರ್ತಕ್ಕಂಥವ್ರು ಎಲ್ಲ ಒಂದು ಪರಿಶ್ರಮದಾರರಿಗೆ ನಾವು ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ಇವತ್ತಿನ ದಿವಸ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. 2 ಲೈನ್ಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು 2 ಲೈನ್ಗಳಲ್ಲಿ ತಾವು ಸಾಲಾಗಿ ನಿಂತ್ಕೊಳ್ಬೇಕು. ಆದ್ದರಿಂದ ಇನ್ನೇನು ಕೆಲವು ಕ್ಷಣ ಹಿರಿಯ ಅಧಿಕಾರಿಗಳು ಬಂದು ಈ ಒಂದು ಜಾಥಾಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ. ಆದ್ದರಿಂದ ದಾಂಡೇಲಿಯ ಸಮಸ್ತ ನಾಗರಿಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಸವಿನಯ ಪ್ರಾರ್ಥನೆ ಏನೆಂದರೆ ಈ ಒಂದು ಜಾಥಾದಲ್ಲಿ ಭಾಗವಹಿಸಿ ಜಾಥಾವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ.
ಕೆಲವು ಕ್ಷಣಗಳಲ್ಲಿ ಉತ್ತಮವಾಗಿ ಚಾಲನೆಗೊಳ್ಳಲಿದೆ. ಒಂದನೇ ಕಾರ್ಯಕ್ರಮವಾಗಿ ಕಾಲ್ನಡಿಗೆ ಜಾಥಾವನ್ನ ದಾಂಡೇಲಿಯಲ್ಲಿ ನಗರಸಭೆ ಕಚೇರಿಯಿಂದ ಆರ್ಮಿಲ್ ಭವನದವರೆಗೆ ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಕಾಲ್ನಡಿಗೆ ಜಾಥಾಕ್ಕೆ ಚಾಲನೆ ಕೊಡಲು ನಮ್ಮೆಲ್ಲರ ನೆಚ್ಚಿನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶ್ರೀಯುತ ಟಿ ರಾವಲ್ ಸಾಹೇಬರು, ಭಾರತೀಯ ಅರಣ್ಯ ಸೇವೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಕೇಂದ್ರಾವೃತರವರು ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ದಾಂಡೇಲಿಯ ಸಮಸ್ತ ನಾಗರಿಕರ ಪರವಾಗಿ ಹಾಗೂ ಮುದ್ದು ಮಕ್ಕಳ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಒಂದು ಜಾಥಾಕ್ಕೆ ನಮ್ಮ ಉಪಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಪ್ರಶಾಂತ್ ಕುಮಾರ್ ಕೆಸಿ ಸಾಹೇಬರು ಬಂದಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಒಂದು ಕಾಲ್ನಡಿಗೆ ಜಾಥಾಕ್ಕೆ ಸಾಕ್ಷಿಯಾಗಲು ನಮ್ಮ ಶ್ರೀ ಶೈಲೇಶ್ ಪರಮಾನಂದವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮ ಉಪಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಮಂಜುನಾಥ್ ನಾವಿ ಸರ್ ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಶ್ರೀಯುತ BN ವಾಸೆ ಸರ್ ಕೂಡ ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತಾ, ನಮ್ಮ ರೋಟರಿ ಕ್ಲಬ್ನ ಸದಸ್ಯರು, ಲಯನ್ಸ್ ಕ್ಲಬ್ನ ಸದಸ್ಯರು ಹಾಗೂ ನಮ್ಮ ಟಿಂಬರ್ ಮರ್ಚೆಂಟ್ ಅಸೋಸಿಯೇಷನ್ ಅಧ್ಯಕ್ಷರುಗಳು ಕೂಡ ಅವರು ಕೂಡ ಆಗಮಿಸಿದ್ದಾರೆ. ಹಾಗೂ ಅವರೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಎಲ್ಲ ಕಲಾ ತಂಡಗಳಿಗೆ, ಎಲ್ಲ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಹಾಗೂ ಅಧ್ಯಾಪಕ ವೃಂದಕ್ಕೆ ಹಾಗೂ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತಾ, ಈ ಒಂದು ಕಾಲ್ನಡಿಗೆ ಜಾಥಾವನ್ನ ಹಸಿರು ನಿಶಾನೆ, ಹಸಿರು ಬಗೆಟ್ನ ಹಾರಿಸುವುದರ ಮೂಲಕ ಅಥವಾ ತೋರಿಸುವುದರ ಮೂಲಕ ಈ ಒಂದು ಜಾಥಾಗೆ ಚಾಲನೆ ನೀಡಬೇಕೆಂದು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮತ್ತು ಅತ್ಯಂತ ವಿನಯಪೂರ್ವಕ ಅವರು ವಿನಂತಿಸಿಕೊಳ್ಳುತ್ತೇನೆ. ಸರ್, ದಯವಿಟ್ಟು ಈ ಒಂದು ಕಾಲ್ನಡಿಗೆ ಜಾಥಾ ಬಂದ ತಮ್ಮ ತಾವು ವಿನಂತಿಸಿಕೊಳ್ಳುತ್ತೇನೆ ಸರ್. ಹಸಿರೇ 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 ಆರ್ಮಿಲ್ಗಳ ಸಂರಕ್ಷಣೆ, ಆರ್ಮಿಲ್ಗಳ ಸಂರಕ್ಷಣೆ, ಆರ್ಮಿಲ್ ಹಕ್ಕ. ಹಸಿರೇ ಹಸಿರೇ ಹಾರ್ನ್ಬಿಲ್ ಹಬ್ಬಕ್ಕೆ, ಹಾರ್ನ್ಬಿಲ್ ಹಬ್ಬಕ್ಕೆ. Hi,
ಹಾಯ್ 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 ಹಸಿರೇ ಆಂಬಿಲ್ ಹಕ್ಕಿನ ಸಂರಕ್ಷಣೆ ಆಂಬಿಲ್ ಹಕ್ಕಿನ ಸಂರಕ್ಷಣೆ ಹಸಿರೇ ಹಸಿರೇ ಆಂಬಿಲ್ ಹಕ್ಕಿ ಹಬ್ಬಕ್ಕೆ ಆಂಬಿಲ್ ಹಕ್ಕಿ ಹಬ್ಬಕ್ಕೆ
ಗಣಪತಿ